ನಮ್ಮ ರೈತರದಾದ ಜಮೀನು ಬೈರ್ಮಂಗ್ಲ ಮತ್ತು ಬಿಡದಿ ಸಂಬಂಧಪಟ್ಟಂಗೆ ಎಲ್ಲ ಕಡೆನೂ ಇದೆ. ಎಲ್ಲ ನಮ್ಮ ಸಂಬಂಧಿಕರೇ ಬಿಡದಿಯಲ್ಲಿರ್ತಕ್ಕಂಥವ್ರು, ಬೈರ್ಮಂಗಲದಲ್ಲಿರ್ತಕ್ಕಂಥವ್ರು. ನಾವು ಇಂದಿನಿಂದನೂ ವ್ಯವಸಾಯ ಮಾಡ್ಕೊಂಡು ಬರ್ತಕ್ಕಂಥ ಜಮೀನನ್ನು ಇವತ್ತೊಂದು ದಿವಸ ಹೀನಾಯವಾಗಿ ಸರ್ಕಾರ ಇವತ್ತು ಏನು ಡಿ ಕೆ ಶಿವಕುಮಾರ್ ಅವರಿಗೆ ಸಾಕಷ್ಟು ಜನ ಏನು ಒತ್ತು ತಂದು, ಬೇಡ ಸ್ವಾಮಿ ಇದು ರೈತರಿಗೆ ಬಿಟ್ಬಿಡಿ ಈ ಭೂಮಿಯನ್ನು, ನೀವು ಇದನ್ನು ತಗೊಂಡೋದ್ರೂ ನಿಮ್ಗೆ ಒಳ್ಳೇದಾಗೋದಿಲ್ಲ ಅನ್ನೋ ಮಟ್ಟಕ್ಕೆಲ್ಲನೂ ಅವ್ರಿಗೆ ಆಶೀರ್ವಾದ ಮಾಡಿ ಕಳಿಸಿದ್ದೇವೆ. ಇಷ್ಟೆಲ್ಲ ಆದರೂ ಸಹ ಮೊನ್ನೆ ಪೊಲೀಸು ಸರ್ವೆ ಎಲ್ಲ ಬಿಟ್ಟು ರೈತರ ಮೇಲೆ ದಬ್ಬಾಳಿಕೆ ಮಾಡಿ, ನಾವು ಸರ್ವೆ ಮಾಡೇ ಮಾಡ್ತಿರ್ತೀವಿ, ನಾವು ಇದನ್ನೆಲ್ಲ ಅಕ್ವಿಸಿಷನ್ ಮಾಡೇ ತೀರ್ತೀವಿ ಅನ್ನೋ ಮಟ್ಟಕ್ಕೆ ಏನು ಕಳಿಸಿದ್ರು ಆ ಅಧಿಕಾರಿಗಳನ್ನ ನಾವು ಸಮಾಧಾನವಾಗಿ ಹೇಳಿದ್ರು ಕೇಳಲಿಲ್ಲ. ಆಮೇಲೆ ಸಣ್ಣ ಪುಟ್ಟ ಸ್ವಲ್ಪ ಗಲಭೆ ಮಾಡಿ ಚಾಮರಾ ಬೀಸಿಗೆ ಕಳಿಸಿದ್ದೀರಿ. ಇಷ್ಟೆಲ್ಲ ಆದರೂ ಅವರು ಅರ್ಥ ಮಾಡಿ ಕೇಳಿದೆ, ಡಿ ಕೆ ಶಿವಕುಮಾರ್ ಸಾಹೇಬರು ಅರ್ಥ ಮಾಡಿ ಕೇಳಿದೆ. ಇವತ್ತಿನ ದಿವಸ ಅವರಿಗೆ ಹೈಕಮಾಂಡ್ ಆದ ರಾಹುಲ್ ಗಾಂಧಿ ಅವರು ಸಲಹೆ ಕೊಟ್ಟಿದ್ದಾರೆ. ನಾವು ಈಗಾಗಲೇ ಪೇಪರು ಇನ್ನೊಂದು ಮತ್ತೊಂದು ನೋಡಿದಾಗ ಆ ಬಿಡದಿ ಕತೆ ಹೋಗಬೇಡಪ್ಪ, ಅದು ಸ್ವಲ್ಪ ಬಿಟ್ಬಿಡು, ಈಗ ಇನ್ನೊಂದು 2-3 ತಿಂಗಳು ಬಿಟ್ಬಿಡು, ನಿನ್ನ ಸರ್ಕಾರ ನಡೆಸೋದನ್ನು ನೇರವಾಗಿ ಕಲಿ ಅಂತ ಅವರು ಸಹ ಆದೇಶ ಹೊರಡಿಸಿದ್ರು ಸಹ ನಮ್ಮ ಡಿ ಕೆ ಸಾಹೇಬರಿಗೆ. ಅವ್ರು ರೈತರು ಆಗಿದ್ದರೂ ಸಹ ರೈತರ ಅಲ್ಲದ ರೀತಿಯಲ್ಲಿ ನಡ್ಕೊಂಡು ಬೇರೆ ಕಡೆ ಕಂಪ್ನಿಗಳು ತಂದು ಹಾಕ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು 2200ರಿಂದ 2500 ರೂಪಾಯಿಗೆ ಒಂದು ಅಡಿ ಜಮೀನನ್ನು ಮಾರಾಟ ಮಾಡಲಿಕ್ಕೆ ಹೊರಟಿದ್ದಾರೆ. ಇದೆಲ್ಲ ಎಷ್ಟು ಸರಿ ಅಂತ ಸರ್ಕಾರದ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾವು ಕೇಳಲಿಕ್ಕೆ ಇಷ್ಟಪಡ್ತೇವೆ. ಇದು ಅಲ್ಲದೆ ಇವತ್ತು ತೋಟಗಳು ಮಾಡ್ಕೊಂಡು ನಾವು ಜೀವನಕ್ಕೆ ಏನೇನು ಬೇಕೋ ಅದೆಲ್ಲ ಉಪಯೋಗಕ್ಕೆ ಬೇಕಾದಂಥ ಜಮೀನುಗಳನ್ನು ಯಾವ ರೀತಿ ಸದ್ಬಳಕೆ ಮಾಡ್ಕೊಂಡು ನಾವು ಏನಾದರೂ ಅದರಲ್ಲೂ ಒಂದು ಸ್ವಲ್ಪ ಬೆಳೆ ಬೆಳೆದು ನಾವು ರೈತರ ಕುಟುಂಬಗಳು ನಡೆಸ್ತಾ ಇರಬೇಕಾದ್ರೆ ಅದಕ್ಕೆ ನೀವು ಕಲ್ಲಾಗ್ತಿರಲ್ಲ, ಮಣ್ಣಾಗ್ತಿರಲ್ಲ. ಎಷ್ಟು ಸರಿ ಡಿ ಕೆ ಸಾಹೇಬ್ರೆ ನಿಮಗೆ ಇದು ಸರಿಯಾ? ನಿಮ್ಮದೇ ಆದ 16,000 ಎಕರೆ ಇದೆ. ನಮಗೆ ಗೊತ್ತಿದ್ದಂಗೆ ಎಲ್ಲ ಕಡೆ ಪಾವಗಡ ಎಷ್ಟಿದೆ, ಇನ್ನೊಂದು ಕಡೆ ಎಷ್ಟಿದೆ, ಎಲ್ಲ ಲೀಸ್ಟ್ ಕೊಡ್ತೇನೆ, ನಾನು ಲೀಸ್ಟ್ ಕೊಡ್ತೇನೆ, ಸಮಯ ಬಂದಾಗ ಲೀಸ್ಟ್ ಕೊಡ್ತೇವೆ, ಇವಾಗ ಕೊಡೋದಿಲ್ಲ. ಆದರೆ ಇಷ್ಟೆಲ್ಲ ಇದ್ಕೊಂಡು ಆ ಜಾಗಗಳಲ್ಲಿ ನೀವು ಭೂಸ್ವಾಧೀನ ಮಾಡಿ, ಸರ್ಕಾರದ ಜಾಗ ಎಲ್ಲಿ ಹೆಚ್ಚಿಗೆ ಜಾಗ ಇದೆಯೋ ಅಲ್ಲಿ ಭೂಸ್ವಾಧೀನ ಮಾಡಿ, ಇಲ್ಲಿ ಒಳ್ಳೆ ಅಚ್ಚುಕಟ್ಟಾದ ವ್ಯವಸಾಯ ಮಾಡ್ತಕ್ಕಂಥ ರೈತರಿಗೆ ಯಾಕೆ ಸ್ವಾಮಿ ನೀವು ತೊಂದರೆ ಕೊಡ್ತೀರಿ? ನಿಮ್ಗೆ ಬೇಕಾಯ್ದಲ್ಲ ಏನು ಸ್ವಾಮಿ, ನೇರವಾಗಿ ಸರ್ಕಾರ ನಡೆಸಿ ಸ್ವಾಮಿ ಅಂತ ಕೇಳ್ಕೊಳ್ಳೋದು ಇಷ್ಟೇ ನಾವು ಡಿ ಕೆ ಸಾಹೇಬ್ರನ್ನ, ಮುಖ್ಯಮಂತ್ರಿಗಳನ್ನ. ಹಾಗೂ ನಮ್ಮ ಬಾಲಕೃಷ್ಣ ಸಾಹೇಬ್ರು ಅದೇ ಜಾಗದಲ್ಲಿ ಗೆದ್ದು ನಮ್ಮ ಮನೆ ಮಕ್ಕಳು ನೀವೆಲ್ಲ ನಮ್ಗೆ ಓಟ್ ಕೊಡಿ, ನಾವೇನು ಬೇಕಿದ್ರು ನಿಮಗೆಲ್ಲ ಹೆಲ್ಪ್ ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ, ಆಗ ಮಾಡ್ತೀವಿ, ಈಗ ಮಾಡ್ತೀವಿ ಅಂತೇಳಿ ನಾವು 5-10 ಜನ ರೈತರನ್ನ ಕರ್ಕೊಂಡು ಹಿಂದೆ ಇಟ್ಕೊಂಡು ಬಾಲಕೃಷ್ಣ ಸಾಹೇಬರು ಎಲ್ರಿಗೂ ಒಪ್ಪಿಸ್ಬಿಟ್ಟಿದ್ದೇವೆ. ನಾವು 80% ಅಲ್ಲ, ಆ 90% ಜನ ರೈತರು ಈಗಾಗಲೇ ಒಪ್ಕೊಂಬಿಟ್ಟಿದ್ದಾರೆ. ಒಪ್ಕೊಂಬಿಟ್ಟು ಇವಾಗ ನಮಗೆ ನೀವು ಭೂ ಸ್ವಾಧೀನ ಮಾಡಿ ಸ್ವಾಮಿ, ನಮ್ಗೆ ನೀವು ಕೊಟ್ಟಷ್ಟೇ ಸಾಕು ಅನ್ನೋ ಲೆಕ್ಕಾಚಾರಕ್ಕೆ ಅವ್ರಿಗೆ ಇನ್ನು ಸ್ವಲ್ಪ ಏನು 80 ಜನ ಅಂತ ಹೇಳ್ತಾರೆ, ಅದರಲ್ಲಿ 15 ಜನ ಇಲ್ಲ ಸ್ವಾಮಿ, ಅಲ್ಲಿ 100ಕ್ಕೆ 15% ಇಲ್ಲ. ಆ 15% ಜನಕ್ಕೆ ನೀವೇನೋ ಒಳಗಡೆ ಗೋಲ್ಮಾಲ್ ಥರ ಮಾಡಿ ಅವ್ರನ್ನ ಹಿಡ್ಕೊಂಡು ನೋಡಿ ಇವ್ರನ್ನೆಲ್ಲ ನಾವು ಮಾಡಿದ್ದೀವಿ ಅಂತ ಒಂದು 10 ಫೋಟೋ ನೋಡಿಸಿ ಎಲ್ಲ ಮಾಡಿದ್ರೆ ಎಷ್ಟು ಮಾತ್ರ ಸರಿ? ಬಾಲಕೃಷ್ಣ ಸಾಹೇಬ್ರೆ ಮತ್ತು ಡಿ ಕೆ ಸಾಹೇಬ್ರೆ, ಇದು ಬೇಡ, ಇದು ದಯವಿಟ್ಟು ಇಲ್ಲಿಗೆ ನಿಲ್ಲಿಸಿ. ನಮ್ಮ ಹೋರಾಟ ಇನ್ನು ಮುಂದೆ ಹೆಚ್ಚಿಗಿದೆ. ಇದಕ್ಕೆ ಏನೇ ಆಗಲಿ, ಕುಮಾರಣ್ಣ ಆಗಲಿ, ದೇವೇಗೌಡರಾಗಲಿ, ನಿಖಿಲ್ ಕುಮಾರಸ್ವಾಮಿ ಅವರು ಒತ್ತು ಕೊಟ್ಟು ರೈತರಿಗೆ ಭೂಮಿನ ಬಿಟ್ಕೊಡಿ, ನೀವು ಬೇರೆ ಕಡೆ ಏನು ಬೇಕೋ ಅದೆಲ್ಲ ಮಾಡ್ಕೊಳ್ಳಿ ಅಂತ ಇಷ್ಟೆಲ್ಲ ಹೇಳಿದ್ರು ಸಹ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ಳೋದು, ಯಾವುದೇ ಕಾರಣಕ್ಕೂ ಬಿಡದಿ ಬೈರ್ಮಂಗಲ ಜಮೀನುಗಳನ್ನು ನೀವು ವಶಪಡಿಸ್ಕೋಬೇಡಿ. ಬೇರೆ ಕಡೆ ಕಾಡು ಮತ್ತು ಗೋಮಾಳ ಜಮೀನುಗಳಿದೆ. ಗೋಮಾಳ ಜಮೀನುಗಳಲ್ಲಿ ನೀವೇನು ಬೇಕಾದರೂ ಮಾಡಿ, ಏನು ಅದ್ಯಾವುದೋ ಸಿಟಿ ಇದು ಮಾಡಬೇಕು ಅಂತ ಇದ್ರಲ್ಲ ಅದೆಲ್ಲ ಮಾಡ್ಕೊಳ್ಳಿ, ಅದಕ್ಕೆಲ್ಲ ನಾವು ಅಡ್ಡಿ ಬರೋರಲ್ಲ. ಇದನ್ನು ದಯವಿಟ್ಟು ಬಿಟ್ಬಿಡಿ ಅಂತ ಇನ್ನೊಮ್ಮೆ ನಾನು ಕೈ ಮುಗಿದು ಕೇಳ್ಕೊಂಡು ಡಿ ಕೆ ಸಾಹೇಬ್ರಿಗೆ. ಚಂದ್ರಶೇಖರ್ PLD ಬ್ಯಾಂಕ್ ಅಧ್ಯಕ್ಷರು, ಮಾಜಿ